ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ನ ಪದಗಳಾದ ಕಲೆಕ್ಷನ್, ಕನೆಕ್ಷನ್ ಹಾಗೆ ಕರೆಕ್ಷನ್ ಇವುಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಕೆಲವರು ಕೇಳ್ತಾ ಇದ್ದಾರೆ ಪ್ರೊನೌನ್ಸಿಯೇಷನ್ ರೂಲ್ಸ್ಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಆದರೆ ನಾನು ಈಗಾಗಲೇ ಪ್ರೊನೌನ್ಸಿಯೇಷನ್ ರೂಲ್ಸ್ ಬಗ್ಗೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಈಗ ನೋಡಿ, ಇಂಗ್ಲೀಷ್ನ ಎ ಅಕ್ಷರಕ್ಕೆ ಎಷ್ಟು ರೀತಿಯ ಉಚ್ಚಾರಗಳಿವೆ, ಹಾಗೆ ಪ್ರತಿಯೊಂದಕ್ಕೂ ಸಹ ಉದಾಹರಣೆ ಸಮೇತ ನಾನು ಮಾಡಿದ್ದೇನೆ. ಇದು ಎ ಅಕ್ಷರದ ವಿವಿಧ ಉಚ್ಚಾರಗಳು. ಇದು KNOW ನೋ, KNEW ನ್ಯೂ ಹಾಗೆ KNOWN ನೋನ್ ಇವುಗಳನ್ನು ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ಕೂಡ ಮಾಡಿದ್ದೇನೆ. ನಂತರ ಎರಡೆರಡು ಸ್ವರಗಳು ಒಟ್ಟಿಗೆ ಬಂದಾಗ, ಜೋಡಿ ಸ್ವರಗಳು ಒಟ್ಟಿಗೆ ಬಂದಾಗ ಅವುಗಳ ಪ್ರೊನೌನ್ಸಿಯೇಷನ್, ಹಾಗೆ ಈ ಅಕ್ಷರದ ಪ್ರೊನೌನ್ಸಿಯೇಷನ್ ರೂಲ್ಸ್. ಸೈಲೆಂಟ್ ಲೆಟರ್ಸ್ ಇರುವ ಪದಗಳು, ಹಾಗೆ ICALLY ಇಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ಪ್ರೊನೌನ್ಸಿಯೇಷನ್ ಬಗ್ಗೆ. ಪ್ರಾರಂಭ ಅಲ್ಲ, ಅಂತ್ಯವಾಗುವ ಪದಗಳಲ್ಲಿ ಎ ಅಕ್ಷರದ ಉಚ್ಚಾರದ ಬಗ್ಗೆ. ನಂತರ B ಸೈಲೆಂಟ್ ಲೆಟರ್ ರೂಲ್ಸ್. ನಂತರ CH ಅಕ್ಷರದ ಪ್ರೊನೌನ್ಸಿಯೇಷನ್ ರೂಲ್ಸ್. C ಸೈಲೆಂಟ್ ಲೆಟರ್ ವರ್ಡ್ಸ್ D, E ಹಾಗೆ GH, H, I, L, N, O, P, S ನೋಡಿ. ಇದು T ಸೈಲೆಂಟ್ ಲೆಟರ್ ವರ್ಡ್ಸ್. ಮತ್ತೊಬ್ಬರು ಕೇಳಿದ್ದೀರಾ ನೋಡಿ, ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿದರೆ ಎಲ್ಲ ವೀಡಿಯೋಸನ್ನು ಸಿಗುತ್ತೆ ನಿಮಗೆ. ಹಾಗೆ U, V, W ಪ್ರತಿಯೊಂದು ಅಕ್ಷರದ ಸೈಲೆಂಟ್ ಲೆಟರ್ ವರ್ಡ್ಸ್ ವೀಡಿಯೋಸ್ ಇದೆ ಈಗಾಗಲೇ. I ಅಕ್ಷರದ ಉಚ್ಚಾರ, OUನ ವಿವಿಧ ಉಚ್ಚಾರಗಳು, ಹಾಗೆ ಇಂಗ್ಲೀಷ್ ಪದಗಳ ಅರ್ಥ ಕನ್ನಡದಲ್ಲಿ, ಹಾಗೆ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ. ಇದೆಲ್ಲ ಕನ್ನಡ ಮೀಡಿಯಮ್ನ ಮಕ್ಕಳಿಗೆ ಭಾಳ ಉಪಯೋಗ ಆಗುತ್ತೆ. ಡೈಲಿ ಯೂಸ್ ಇಂಗ್ಲೀಷ್ ವರ್ಡ್ಸ್ ಮೀನಿಂಗ್ ಇನ್ ಕನ್ನಡ, ಹಾಗೆ ಇಂಗ್ಲೀಷ್ ಪದಗಳ ಅರ್ಥ ಕನ್ನಡದಲ್ಲಿ, ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ದೇನೆ. ಹಾಗೆ ಡಿಯ ಉಚ್ಚಾರ ಯಾವಾಗ ಜ ಆಗುತ್ತೆ, ಹಾಗೆ CHನ ಉಚ್ಚಾರ ಯಾವಾಗ ಶ ಆಗುತ್ತೆ, ಯಾವಾಗ ಚ ಆಗುತ್ತೆ. ಇಂಗ್ಲೀಷ್ ರೀಡಿಂಗ್ ಪ್ರಾಕ್ಟೀಸ್, ಹೌ ಟು ರೈಟ್ ಕನ್ನಡ ವರ್ಡ್ಸ್ ಇನ್ ಇಂಗ್ಲೀಷ್. ನಂತರ ಇಂಗ್ಲೀಷ್ ಗ್ರಾಮರ್ ಬೇಸಿಕ್, ಇಂಗ್ಲೀಷ್ ಬೇಸಿಕ್ ಹಾಗೆ ಅದರಲ್ಲಿ ಹೆಲ್ಪಿಂಗ್ ವರ್ಬ್ಸ್. ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್, spoken Kannada sentences in English, English words with Kannada meaning, English words with Kannada meaning, English grammar in Kannada, English words meaning in Kannada, ಹಾಗೆ ಇಂಗ್ಲೀಷ್ ಗ್ರಾಮರ್. ಇವು ಮತ್ತಷ್ಟು ಪ್ರೊನೌನ್ಸಿಯೇಷನ್ ರೂಲ್ಸ್ ಬಗ್ಗಿನ ವಿಡಿಯೋಗಳು. ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಆಗಿದೆ. ಭಾಳಷ್ಟು ವಿಡಿಯೋಗಳು ಭಾಳಷ್ಟು ಜನರಿಗೆ ಸಿಕ್ಕಿಲ್ಲ. ಇದೆಲ್ಲ ಡೈಲಿ ಯೂಸ್ ಸೆಂಟೆನ್ಸಸ್ ಅಲ್ಲ, ಪ್ರೊನೌನ್ಸಿಯೇಷನ್ ರೂಲ್ಸ್ ಬಗ್ಗೆನ ವಿಡಿಯೋಗಳು. ನಂತರ ಟೆನ್ಸಸ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನುಡಿಗಟ್ಟುಗಳು. ಇವತ್ತಿನ ವಿಡಿಯೋದಲ್ಲಿ ಕನೆಕ್ಷನ್, ಕರೆಕ್ಷನ್ ಹಾಗೆ
ಕಲೆಕ್ಷನ್. ಇವುಗಳನ್ನು ಸಾಮಾನ್ಯವಾಗಿ ಸ್ವಲ್ಪ ತಪ್ಪು ಮಾಡೋದು ಜಾಸ್ತಿ, ಯಾಕಂದರೆ ಪ್ರತಿಯೊಂದಕ್ಕೂ ಕನೆಕ್ಷನ್ ಕೊಡೋದಿತ್ತು ಅಂತಂದ್ರೂ ಅದರಲ್ಲೂ ಕೂಡ ಕಲೆಕ್ಷನ್ ಅಂತ ಭಾಳ ಮಂದಿ ಉಪಯೋಗ ಮಾಡ್ತೇವೆ. ಸೊ ಇವುಗಳ ವ್ಯತ್ಯಾಸವನ್ನು ನೋಡೋಣ. ಈಗ ಕನೆಕ್ಷನ್ ಅಂದರೆ ಅದರ ಅರ್ಥ ಜೋಡಿಸು, ಸೇರಿಸು, ಹಾಗೆ ಸಂಬಂಧಿಸಿರು. ಬೇರೆ ಬೇರೆ ವಾಕ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಅರ್ಥ ಬರುತ್ತೆ ನೋಡಿ. ಈಗ ಅದಕ್ಕೆ ಎಕ್ಸಾಂಪಲ್ಸ್ ಇಲ್ಲಿ, ಡೂ ಯು ಹ್ಯಾವ್ ವೈಫೈ ಕನೆಕ್ಷನ್? ಆನ್ ಯುವರ್ ಫೋನ್. ಡೂ ಯು ಹ್ಯಾವ್ ವೈಫೈ ಕನೆಕ್ಷನ್ ಆನ್ ಯುವರ್ ಫೋನ್, ಅಥವಾ ಡೂ ಯು ಹ್ಯಾವ್ ವೈಫೈ ಆನ್ ಯುವರ್ ಫೋನ್ ಅಂತ ಕೂಡ ಹೇಳ್ಬೋದು. ನಂತರ ನಿಮ್ಮ ಫೋನಲ್ಲಿ ವೈಫೈ ಕನೆಕ್ಷನ್ ಇದೆಯಾ ಅಂತ. ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ವೈಫೈ ಕನೆಕ್ಷನ್ಸ್ ಜಾಸ್ತಿ ಇದೆ. ಸೊ ಹಾಗೆ ಕೇಳುವಾಗ ಕನೆಕ್ಷನ್, ಈಗ ಸಾಮಾನ್ಯವಾಗಿ ನಿಮ್ಮದು ಕಲೆಕ್ಷನ್ ಹಾಕಿದಾರ, ವೈಫೈ ಕಲೆಕ್ಷನ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ನೀವು ಗಮನಿಸಿ, ಐ ಹ್ಯಾವ್ ನೋ ಕನೆಕ್ಷನ್ ವಿತ್ ಮೈ ಫ್ರೆಂಡ್. ಇಲ್ಲಿ ಏನಾಗುತ್ತೆ, ಇದು ಸಂಬಂಧಗಳ ಬಗ್ಗೆ ಮಾತಾಗುತ್ತೆ. ನನಗೆ ನನ್ನ ಫ್ರೆಂಡನ ಜೊತೆ ಅಥವಾ ಸ್ನೇಹಿತನ ಜೊತೆ ಯಾವುದೇ ರೀತಿಯ ಈಗ ಸಂಬಂಧ ಇಲ್ಲ, ನನಗೆ ಅವನ ಬಗ್ಗೆ ಯಾವುದೇ ಕೇರ್ ಇಲ್ಲ, ಅಥವಾ ಅವನಿಗೂ ನನ್ನ ಬಗ್ಗೆ ಕೇರ್ ಇಲ್ಲ. ಈಗ ನಮ್ಮಿಬ್ಬರ ಬಗ್ಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳುವಾಗ ಐ ಹ್ಯಾವ್ ನೋ ಕನೆಕ್ಷನ್ ವಿತ್ ಮೈ ಫ್ರೆಂಡ್, ಆರ್ ಐ ಹ್ಯಾವ್ ನೋ ಕನೆಕ್ಷನ್ ವಿತ್ ಮೈ ರಿಲೇಟಿವ್ಸ್. ನಮ್ಮ ಸಂಬಂಧಿಕರು ಯಾರಾದರೂ ಇರ್ತಾರಲ್ಲ, ಯಾರ ಜೊತೆ ಅದು ಸ್ವಲ್ಪ ಮನಸ್ತಾಪ ಆದಾಗ ದೂರ ಆಗಿರ್ತಾರಲ್ಲ, ಆಗ ಕನೆಕ್ಷನ್ ನಮ್ಮದು ಅವ್ರ ಜೊತೆ ಯಾವುದೇ ರೀತಿಯ ಬಾಂಧವ್ಯ ಇಲ್ಲ ಅಂತ ಹೇಳುವಾಗ ವಿ ಹ್ಯಾವ್ ನೋ ಕನೆಕ್ಷನ್ ಅಂತ ಹೇಳ್ಬೋದು. ಹಾಗೆ ಕನೆಕ್ಟ್, ಇದು CONNECT, ಕನೆಕ್ಟ್ ದ ಪ್ರಿಂಟರ್ ಟು ದ ಕಂಪ್ಯೂಟರ್. ಇಲ್ಲಿ ಏನಾಗುತ್ತೆ, ಸೇರಿಸೋದು, ಜೋಡಿಸೋದು. ಇದನ್ನು ಪ್ರಿಂಟರ್ನ ಕಂಪ್ಯೂಟರ್ಗೆ ಜೋಡಿಸು ಅಂತ ಹೇಳುವಾಗ ಕೂಡ ಕನೆಕ್ಟ್. ಈಸ್ ಯುವರ್ ಟೆಲಿವಿಷನ್ ಕನೆಕ್ಟೆಡ್ ಟು ವೈಫೈ. ಈಗ ನಿಮ್ಮದು ವೈಫೈಗೆ ನಿಮ್ಮ TV ಕನೆಕ್ಟ್ ಆಗಿದೆಯಾ ಅಂತ ಕೇಳುವಾಗ ಕನೆಕ್ಷನ್, ಕನೆಕ್ಟ್ CONNECT. ಇಲ್ಲಿ ಸಾಮಾನ್ಯವಾಗಿ ಕಲೆಕ್ಷನ್ ಅಂತ ಉಪಯೋಗ ಮಾಡ್ತಾರೆ, ಇದೆಲ್ಲ ತಪ್ಪು. ಮತ್ತು ಡಿಡ್ ಯು ಗೆಟ್ ದ ಪವರ್ ಕನೆಕ್ಟೆಡ್ ಟು ಯುವರ್ ಹೌಸ್. ಈಗ ನಾವು ಮನೆ ಕಟ್ತಾ ಇರ್ತೀವಿ, ಅರ್ಜಿ ಹಾಕಿರ್ತೇವೆ, ಅದಿನ್ನೂ ಬಂದಿದೆಯಾ ಇಲ್ವಾ ಅಂತ ಕೇಳಲಿಕ್ಕೆ ಈ ಥರ ವಾಕ್ಯವನ್ನು ಉಪಯೋಗ ಮಾಡ್ಬೋದು. ಡಿಡ್ ಯು ಗೆಟ್ ದ ಪವರ್ ಕನೆಕ್ಷನ್ ಟು ಯುವರ್ ಹೌಸ್. ಇದು ಕನೆಕ್ಷನ್ ಬಗ್ಗೆ ಆಯಿತು, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಕರೆಕ್ಷನ್ ಅಂದರೆ ತಿದ್ದು. ಡಿಡ್ ಯು ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಫಾರ್ ಕರೆಕ್ಷನ್. ಡಿಡ್ ಯು ಸಬ್ಮಿಟ್ ಯುವರ್ ಅಸೈನ್ಮೆಂಟ್ ಫಾರ್ ಕರೆಕ್ಷನ್ ಅಂದರೆ ತಿದ್ದುವುದು. ಗೆಟ್ ಯುವರ್ ಹೋಮ್ವರ್ಕ್ ಕರೆಕ್ಟೆಡ್ ಬೈ ಯುವರ್ ಟೀಚರ್. ಇಲ್ಲಿ ಕೂಡ ಕರೆಕ್ಟೆಡ್, ನಿಮ್ಮ ಟೀಚರ್ ಕಡೆಯಿಂದ ನಿನ್ನ ಹೋಮ್ವರ್ಕ್ ಬುಕ್ನ ತಿದ್ದಿಸ್ಕೋ ಅಂತ ಹೇಳ್ತೀವಲ್ಲ, ಹಾಗೆ ಅದರ ಮಕ್ಕಳು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಮಿಸ್ ಹೇಳಿದ್ದಾರೆ ಬುಕ್ಸ್ ತೊಗೊಂಡು ಬಾ ಅಂತೇಳಿ ಕಲೆಕ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ, ಮಿಸ್ ಕಲೆಕ್ಷನ್ ಮಾಡ್ತಾರಂತೆ ಅಂತ ಹೇಳ್ತಾರೆ. ನೋಡಿ, ನೀವು ಕನ್ನಡ ಮೀಡಿಯಮ್ನವರು ಸಾಮಾನ್ಯವಾಗಿ ಕಲೆಕ್ಷನ್ ಅಂತ ಉಪಯೋಗಿಸೋದು ಜಾಸ್ತಿ. ಮಕ್ಕಳು ಹೈಸ್ಕೂಲ್ ಲೆವೆಲ್ನಲ್ಲಿ ಈಗ ಹೋಮ್ವರ್ಕ್ ಬುಕ್ಸ್ ತೊಗೊಂಡು ಬನ್ನಿ ಎಲ್ಲರದು ಅಂತ ಹೇಳಿದಾಗ, ಮಿಸ್ ನನಗೆ ಹೇಳಿದ್ದಾರೆ ಎಲ್ಲರದು ಹೋಮ್ವರ್ಕ್ ಬುಕ್ಸ್ ಕೊಡಿ, ಅವ್ರು ಕಲೆಕ್ಷನ್ ಮಾಡ್ತಾರಂತೆ ಅಂತ ಹೇಳ್ತಾರೆ. ಸೊ ಅದು ತಪ್ಪು. ಕರೆಕ್ಷನ್ ನಂತರ ಬ್ರಿಂಗ್ ಯುವರ್ ಹೋಮ್ವರ್ಕ್ ಬುಕ್ ಫಾರ್ ಕರೆಕ್ಷನ್. ಇದು ಕಲೆಕ್ಷನ್ ಅಲ್ಲ, ಇಲ್ಲಿ ಕರೆಕ್ಷನ್. ತಿದ್ದಲಿಕ್ಕೆ ಟೀಚರು ಹೋಮ್ವರ್ಕ್ ಬುಕ್ನ ತಿದ್ದಲಿಕ್ಕೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕರೆಕ್ಷನ್. ಈಗ ಬರ್ತಾ ನೋಡಿ ಕಲೆಕ್ಷನ್ ಅಂದರೆ ಸಂಗ್ರಹ, ವಸೂಲಿ, ಹಾಗೆ ಸಮೂಹ. ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ, ದುಡ್ಡು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಈಗ ಸ್ಕೂಲಲ್ಲಿ ಲಾಸ್ಟ್ ಇಯರ್ SSLC ಲಾಸ್ಟ್ ಮಾಡುವಾಗ ಏನು ಮಾಡ್ತೀರಾ, ಸರಸ್ವತಿ ಪೂಜೆ ಮಾಡ್ತೀವಿ. ಆವಾಗ ಎಲ್ಲರೂ ಸ್ವಲ್ಪ ಹಣ ಹಾಕಿ ಪೂಜೆ ಮಾಡ್ತೀವಲ್ಲ. ಸೊ ವಿ ಆರ್ ಕಲೆಕ್ಟಿಂಗ್ ಮನಿ ಫಾರ್ ಸರಸ್ವತಿ ಪೂಜಾ ಅಂತ ಹೇಳ್ಬೋದು. ಹಾಗೆ ಶಿ ಹ್ಯಾಸ್ ಅ ಹ್ಯೂಜ್ ಕಲೆಕ್ಷನ್ ಆಫ್ ಸ್ಟೋರಿ ಬುಕ್ಸ್. ಇಲ್ಲಿ ಏನಾಗುತ್ತೆ, ಇದು ಸಂಗ್ರಹ. ಅವಳ ಹತ್ರ ಭಾಳಷ್ಟು ಪುಸ್ತಕಗಳ ಸಂಗ್ರಹ ಇದೆ. ಅಥವಾ ಅವ್ರ ಹತ್ರ ಶಿ ಹ್ಯಾಸ್ ಎ ಹ್ಯೂಜ್ ಕಲೆಕ್ಷನ್ ಆಫ್ ಪೇಂಟಿಂಗ್ಸ್ ಅಥವಾ ಬ್ಯೂಟಿಫುಲ್ ಡ್ರೆಸ್ಸಸ್. ಯಾವುದನ್ನು ಹೇಳಬೇಕಾದ್ರೂ ಕಲೆಕ್ಷನ್. ನಂತರ ವಿ ಆರ್ ಕಲೆಕ್ಟಿಂಗ್ ಮನಿ ಫಾರ್ ಚಾರಿಟಿ. ಏನಾದರೂ ದಾನ ಕೊಡೋದಿದೆ ಅಥವಾ ಏನಕ್ಕಾದರೂ ಬೇಕು ಅಂತಂದಾಗ ನಾವು ವಿ ಆರ್ ಕಲೆಕ್ಟಿಂಗ್ ಮನಿ ಫಾರ್ ಚಾರಿಟಿ. ನಾವು ದಾನಕ್ಕಾಗಿ ಎಲ್ಲರಿಂದನೂ ಸ್ವಲ್ಪ ಹಣ ಕಲೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳುವಾಗ ಅದು ಕಲೆಕ್ಷನ್. ಸೊ ಇಲ್ಲಿ 3 ಪದಗಳ ಅರ್ಥ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಕನೆಕ್ಷನ್ ಅಂತಂದರೆ ಜೋಡಿಸೋದು, ಹಾಗೆ ಸಂಬಂಧಿಸಿರೋ ಎರಡೂ ಆಗುತ್ತೆ. ಈಗ ವೈರ್ ಒಂದಕ್ಕೊಂದು ಜೋಡಿಸ್ಬೇಕಾದ್ರೆ ಆಗಲೂ ಕೂಡ ಕನೆಕ್ಟ್ ಮಾಡು ಅಂತೇಳಿ, ವೈರ್ನ ಕನೆಕ್ಟ್ ಮಾಡು ಅಂತ ಹೇಳ್ತೀವಲ್ಲ, ಅದು ಕನೆಕ್ಷನ್. ನೆಕ್ಸ್ಟ್ ಕರೆಕ್ಷನ್ ಆಯಿತು, ಕಲೆಕ್ಷನ್ ಆಯಿತು. ಈಗ ಕರೆಕ್ಷನ್ ಮತ್ತು
ಕಲೆಕ್ಷನ್ ಎರಡಕ್ಕೂ ಒಂದು ಸೇರಿ ಒಂದು ವಾಕ್ಯ ಮಾಡಿದ್ರೆ ಇನ್ನೂ ಸರಿಯಾಗಿ ಗೊತ್ತಾಗ್ಬೋದು ಮಕ್ಕಳಿಗೆ. ನೋಡಿ, ದ ಟೀಚರ್ ಹ್ಯಾಸ್ ಆಸ್ಕ್ಡ್ ಮೀ ಟು ಕಲೆಕ್ಟ್ ಹೋಮ್ವರ್ಕ್ ಬುಕ್ಸ್ ಫಾರ್ ಕರೆಕ್ಷನ್. ಮೇಡಮು ಟೀಚರು ಅವರು ನನಗೆ ಪುಸ್ತಕಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅವರು ಕರೆಕ್ಟ್ ಮಾಡಿರ್ತಾರಂತೆ, ಅದಕ್ಕೆ ನನಗೆ ಕಲೆಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ ತೊಗೊಂಡು ಬಾ ಅಂತ ಹೇಳಿದ್ದಾರೆ, ಇದು ಕಲೆಕ್ಟ್. ಅವ್ರು ತಿದ್ದಲಿಕ್ಕೆ ಹೇಳೋದು ಕರೆಕ್ಷನ್. ದ ಟೀಚರ್ ಹ್ಯಾಸ್ ಆಸ್ಕ್ಡ್ ಮೀ ಟು ಕಲೆಕ್ಟ್ ಹೋಮ್ವರ್ಕ್ ಬುಕ್ಸ್ ಫಾರ್ ಕರೆಕ್ಷನ್. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ, ಇನ್ನೂ ಬಹಳಷ್ಟು ಸುಮಾರು 400ಕ್ಕಿಂತ ಹೆಚ್ಚಿನ ವಿಡಿಯೋಗಳು ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಅವುಗಳೆಲ್ಲ ಈ 9 ಪ್ಲೇಲಿಸ್ಟ್ಗಳಲ್ಲಿದೆ. ಆಸಕ್ತಿ ಇರುವವರು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೆ ಇದೇ ರೀತಿಯ ವಿಡಿಯೋಗಳು ಇನ್ನೂ ಹೆಚ್ಚು ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಸ್ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.